ನಮಸ್ಕಾರ. ಈ ಜಗತ್ತಿನಲ್ಲಿ ಅತ್ಯಂತ ಕಷ್ಟಕರವಾದ ಒಂದು ವಿಷಯ ಯಾವುದಂದ್ರೆ ಜಗತ್ತನ್ನ ಬದಲಿಸುವುದು. ಜಗತ್ತಿನ ವಿಷಯಗಳನ್ನ, ಸಮಾಜವನ್ನ ಬದಲಿಸೋದು ಅಂತ ಬಹಳಷ್ಟು ಮಂದಿ ತಿಳ್ಕೊಂಡಾರ. ನಿಜವಾದ ಕಷ್ಟಕರ ವಿಷಯ ಇರುವುದೇನಂದ್ರ, ನಾವು ಪ್ರಪಂಚವನ್ನು ಬದಲಿಸೋದು ಬೇಕಾಗಿಲ್ಲ, ಸಮಾಜದವನ್ನ ಬದಲಿಸೋದು ಬೇಕಾಗಿಲ್ಲ, ನಮ್ಮನ್ನು ನಾವು ಬದಲಿಸಿಕೊಳ್ಳೋದು ಮುಖ್ಯ. ಅದು ದೊಡ್ಡ ಕಷ್ಟ ಕೆಲಸ. ಎಲ್ಲಕ್ಕಿಂತ ಕಷ್ಟಕರ ಕೆಲಸ ಯಾವುದು ಅಂತಂದ್ರೆ ನಮ್ಮನ್ನು ನಾವು ಬದಲಿಸಿಕೊಳ್ಳುವುದು, ನಮ್ಮಲ್ಲಿ ನಾವು ಸುಧಾರಣೆ ತಂದುಕೊಳ್ಳುವುದು, ನಮ್ಮನ್ನು ನಾವು ಉತ್ತಮತೆಯ ಕಡೆಗೆ ಕರೆದುಕೊಂಡು ಹೋಗುವುದು. ನಾವು ಈ ಕಡೆ ನೋಡೋಲ್ಲ, ಬರೀ ಆ ಕಡೆ ನೋಡಕತ್ತೀವಿ. ಬರೀ ನೋಡಿ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ನೀ ಹಿಂಗಿರ್ಬೇಕು, ನೀ ಹಿಂಗಿರ್ಬೇಕು, ಸಮಾಜ ಹಿಂಗಿರ್ಬೇಕು. ಈ ಬೊಟ್ಟು ಹೊರಗಡೆನೆ ತೋರ್ಸಕತ್ತೀವಿ. ಇವು 4 ನಮ್ಮ ಕಡೆಗೆ ತೋರ್ಸಕತ್ತಾವ, 3 ನೀ ಬದಲಾಗತ್ತಾವ. ನಾನು ಬದಲಾಗದೆ ಸಮಾಜವೂ ಕೂಡ ಬದಲಾಗುತ್ತದೆ ಅನ್ನುವ ಕಲ್ಪನೆ ನಮಗೆ. ಯಾಕಂದ್ರೆ ಸಮಾಜ ಬಿಟ್ಟು ನಾವಿಲ್ಲ, ನಮ್ಮ ಬಿಟ್ಟು ಸಮಾಜ ಇಲ್ಲ. ನಾನೊಬ್ಬನೇ ಬದಲಾವಣೆ ಮಾಡ್ಕೊಂಡೆ ಅಂದ್ರೆ ಸಮಾಜದ ಒಂದು ಭಾಗ ಬದಲಾವಣೆ ಆಗುತ್ತೆ, ಸಮಾಜದ ಒಂದು ಭಾಗ ಸುಧಾರಣೆ ಆಗುತ್ತೆ ಆಗ್ತದೆ. ನನ್ನನ್ನು ನೋಡಿ ಇತರರು ಅನುಕರಣೆ ಮಾಡುವಂತಿರಬೇಕು. ನನ್ನ ಮಾತುಗಳನ್ನು ಅನುಕರಿಸೋದು ಬೇಕಾಗಿಲ್ಲ, ನನ್ನ ನಡೆ ನುಡಿಗಳು ಏನಾದವಲ್ಲ ಅವುಗಳನ್ನು ನೋಡಿ ಪ್ರಭಾವಿತರಾಗಿ ನಾವು ಕೂಡ ಹಿಂಗಿರ್ಬೇಕು ಅನ್ನೋ ಪ್ರೇರಣೆ ಅವರಲ್ಲಿ ಬರಬೇಕು. ಆ ರೀತಿಯಾದ ಒಂದು ಬದಲಾವಣೆ ನಮ್ದಾಗಿರ್ಬೇಕು. ಅಂದಾಗ ಮಾತ್ರ ನಾವು ನಿಜವಾಗ್ಲೂ ಸಮಾಜವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇದೆ. ಮಹಾನ್ ಪುರುಷರೆಲ್ಲ ನಾವು ಇತಿಹಾಸವನ್ನು ನೋಡಿದಾಗ ಮೊದಲು ತಮ್ಮಲ್ಲಿ ತಾವು ಸುಧಾರಣೆ ಮಾಡಿಕೊಂಡು ಸಮಾಜದ ಸುಧಾರಣೆಗೆ ಕೈ ಹಾಕ್ಯಾರ. ನಾವು ಮಾತಾಡ್ಬೇಕಿದ್ರೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಸಮಾಜದ ವ್ಯವಸ್ಥೆ ಸರಿ ಇಲ್ಲ, ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿ ಬರೀ ಸಮಾಜವನ್ನ ನಿಂದಿಸುವ ಕೆಲಸವನ್ನ ಮಾಡ್ತೀವಿ, ಅವ್ರಿವ್ರನ್ನ ನಿಂದಿಸುವ ಕೆಲಸವನ್ನ ನಾವು ಮಾಡ್ತೀವಿ. ನಮ್ಮ ತಪ್ಪುಗಳು ಏನಂತಾವ ಅವುಗಳನ್ನು ನಾವು ನೋಡೋದೇ. ಒಂದು ವಿಚಾರ ಅವ್ರ ಪಕ್ಷದಲ್ಲಿದ್ರೆ ತಪ್ಪಾಗ್ತದ, ಅದೇ ವಿಚಾರ ನಮ್ಮ ಪಕ್ಷದಲ್ಲಿತ್ತಂದ್ರೆ ಅದನ್ನು ಸಮರ್ಥಿಸ್ಕೊಳ್ತೀವಿ. ಅಂತಹ ಮೂರ್ಖತನದ ಕೆಲಸವನ್ನು ನಾವು ಮಾಡಿ ಸಮಾಜವನ್ನು ಸುಧಾರಣೆ ಮಾಡುವ ಕನಸನ್ನು ಕಾಣಕತ್ತೀವಿ. ಇತರ ತಪ್ಪುಗಳನ್ನು ತಿದ್ದುವ ಅಧಿಕಾರ ಪಡೆದುಕೊಳ್ಳಕ್ಕೆ ಬಯಸ್ತಾ ಇದ್ದೀವಿ. ಬೇರೆಯವರ ತಪ್ಪುಗಳು ತಿದ್ದುವ ಅಧಿಕಾರ ನಮಗಿಲ್ಲ. ನಮ್ಮಲ್ಲಿ ನಾವು ಸುಧಾರಣೆ ಮಾಡಿಕೊಳ್ಳೋಣ, ಅನಂತರ ಬೇರೆಯವರ ತಪ್ಪುಗಳನ್ನು ತಿದ್ದಕ್ಕೆ ಹೋಗೋಣ. ನಾನೇ ಮಾದರಿಯಾಗಿ ಇಲ್ಲ ಅಂದರೆ ಬೇರೆಯವರಿಗೆ ತಪ್ಪು ತಿದ್ದುವ ಅಧಿಕಾರ ಕೂಡ ನಮಗೆ ಇರೋದಿಲ್ಲ. ಯಾಕಂದ್ರೆ ನಾನು ತಪ್ಪು ಮಾಡಕತ್ತೀನಿ, ನಾ ಮಾಡಕತ್ತ ತಪ್ಪು ನಾ ಮಾಡಿದ್ರೆ ಸರಿ, ಬೇರೆಯವ್ರು ಮಾಡಬಾರ್ದು ಅನ್ನೋ ಮನೋಭಾವ ಏನಲ್ಲ, ಅದು ಸರಿಯಲ್ಲ. ಇವತ್ತಿನ ಸ್ಥಿತಿಯಲ್ಲಿ ಬಹಳಷ್ಟು ಜನರು ಅದೇ ಮನೋಭಾವದಲ್ಲಿರ್ತಾರೆ. ನಾ ಏನಾದರೂ ಮಾಡ್ತೀನಿ, ನನಗೆ ಕೇಳಬೇಕು, ನೀ ಮಾತ್ರ ಹಿಂಗೆ ಇರಬೇಕು ಅನ್ನೋ ಮನಸ್ಥಿತಿಯಿಂದಾಗಿ ಏನಾಗಿದೆ ಅಂದ್ರೆ ಸಮಾಜ ಅವ್ಯವಸ್ಥೆ ಕಡೆಗೆ ಸಾಗ್ತಾ ಇದೆ. ಈ ಅವ್ಯವಸ್ಥೆಯಿಂದ ಸುವ್ಯವಸ್ಥೆಗೆ ನಾವು ಸಾಗಬೇಕು ಅಂತಂದ್ರೆ ಸ್ವಲ್ಪ ನಮ್ಮಲ್ಲಿ ನಾವು ಬದಲಾವಣೆ ಮಾಡಿಕೊಳ್ಳುವುದನ್ನು ಕಲಿಬೇಕು. ಸ್ವಲ್ಪ ನಮ್ಮಲ್ಲಿ ನಾವು ಬದಲಾವಣೆ ಮಾಡಿಕೊಳ್ಳುವುದನ್ನು ಕಲಿತೇವೆ ಅಂತಂದ್ರೆ ನಮ್ಮ ಕಡೆಗೆ ನಾವು ದೃಷ್ಟಿಕೋನ ತಿರುಗಿಸ್ಕೊಂಡೇವಂದ್ರೆ ಅದು ಸರಿಯಾಗ್ತದೆ. ಇಲ್ಲಾಂದ್ರೆ ಸಮಾಜ ಸುಧಾರಣೆಯೂ ಆಗೋದಿಲ್ಲ. ನಮ್ಮಿಂದ ಸಮಾಜ ಇನ್ನಿಷ್ಟು ಕೆಡತದೆ. ನಾವು ಸಮಾಜ ಬಿಟ್ಟಿಲ್ಲ, ಸಮಾಜದ ಒಂದು ಅಂಗ ನಾವು. ಆ ಸಮಾಜದ ಅಂಗವಾಗಿದ್ದು ಸಮಾಜವನ್ನು ಸುಧಾರಣೆ ಮಾಡುವ ಕನಸನ್ನು ಕಾಣುವುದು ಕೂಡ ತಪ್ಪಲ್ಲ.
ಸಮಾಜವನ್ನು ಸುಧಾರಣೆ ಮಾಡುವ ಕನಸನ್ನು ಕಾಣ್ತಾ ನಾವು ಸಾಗೋಣ, ಒಳ್ಳೆಯದು. ಆದರೆ ಅದಕ್ಕಿಂತಲೂ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದು ನಮ್ಮಲ್ಲಿ ನಾವು ಸುಧಾರಣೆಯನ್ನು ತಂದುಕೊಳ್ಳುವುದು. ಧನ್ಯವಾದಗಳು.